ಕಡು ಬಡತನದಿಂದಲೇ ಕಷ್ಟಪಟ್ಟು ಓದಿ IAS ಅಧಿಕಾರಿ ಆಗಿದ್ದಂತಹ ಮಹಂತೇಶ್ ಬೀಳಗಿ ಅವರು ಇಡೀ ವಿದ್ಯಾರ್ಥಿ ಸಮೂಹಕ್ಕೆ ತಮ್ಮ ಮಾತಿನ ಮೂಲಕ ಮಾದರಿಯಾಗಿದ್ದರು. ಹಲವರು IAS ಕೋರ್ಸಿಂಗ್ ಅನ್ನು ತೆಗೆದುಕೊಳ್ಳುವಂತೆ ಪ್ರೇರೇಪಿಸಿದರು. ಇಂಥ ಒಬ್ಬ ದಕ್ಷ ಅಧಿಕಾರಿ ನಿನ್ನೆ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿರೋದು ನಿಜಕ್ಕೂ ವಿಧಿ ವಿಪರೀತ ಅನಿಸುವಂತಹ ನಿದರ್ಶನಕ್ಕೆ ಸಾಕ್ಷಿಯಾಗಿದ್ದಾರೆ. ಬನ್ನಿ, ಮಹಂತೇಶ್ ಬೀಳಗಿಗೆ ಸಂಬಂಧಪಟ್ಟಂತೆ ಡೀಟೇಲ್ ಇದೆ, ನೋಡೋಣ. ಅಪಘಾತದಲ್ಲಿ IAS ಅಧಿಕಾರಿ ದಾರುಣ ಸಾವು. ಮಹಂತೇಶ್ ಬೀಳಗಿ ಸೇರಿ 3 ದುರಂತ ಸಾವು. ಸಂಬಂಧಿಕರ ಮದುವೆಗೆಂದು ಹೊರಟವರು ಮಸಣಕ್ಕೆ. ಬಡ ವಿದ್ಯಾರ್ಥಿಗಳ ಪಾಲಿನ ಐಕಾನ್ ಇನ್ನು ನೆನಪಷ್ಟೇ. ರಾಜ್ಯ ಕಂಡ ದಕ್ಷ IAS ಅಧಿಕಾರಿ ಅಂತಾನೆ ಖ್ಯಾತಿ ಪಡೆದಿದ್ದ IAS ಅಧಿಕಾರಿ ಮಹಂತೇಶ್ ಬೀಳಗಿ ದುರಂತ ಸಾವು ಕಂಡಿದ್ದಾರೆ. ಕಡು ಬಡತನದಿಂದಲೇ ಬೆಳೆದು ಬಂದು ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿ ದಕ್ಷ IAS ಅಧಿಕಾರಿಯಾಗಿದ್ದ ಮಹಂತೇಶ್ ಬೀಳಗಿ ಇಡೀ ರಾಜ್ಯದ ಬಡ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದ್ರು. ಇಂತಹ ದಕ್ಷ ಅಧಿಕಾರಿ ಮಹಂತೇಶ್ ಬೀಳಗಿ ನಿನ್ನೆ ಕಲಬುರಗಿಯಲ್ಲಿ ನಡೆದ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಮದುವೆ ಕಾರ್ಯಕ್ರಮಕ್ಕಾಗಿ ನಿನ್ನೆ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಬೆಳಗಾವಿಯ ರಾಮದುರ್ಗದಿಂದ ಕಲಬುರಗಿಯತ್ತ ಕಾರ್ನಲ್ಲಿ ಪ್ರಯಾಣ ಬೆಳೆಸಿದ್ರು. ಇನ್ನೇನು 60 ಕಿಲೋಮೀಟರ್ ಸಂಚರಿಸಿದ್ರೆ ಸಂಬಂಧಿಕರ ಮನೆಗೆ ತಲುಪ್ತಾ ಇದ್ರು. ಆದ್ರೆ ಅಷ್ಟರಲ್ಲಿ ಜೇವರ್ಗಿಯ ಗೌನಹಳ್ಳಿ ಕ್ರಾಸ್ ಬಳಿ ಇವರ ವಾಹನಕ್ಕೆ ಅಡ್ಡಲಾಗಿ ಬೈಕ್ ಸವಾರನೋರ್ವ ಬಂದ ಪರಿಣಾಮ ಬೈಕ್ ಸವಾರನನ್ನ ಉಳಿಸಲು ಹೋಗಿ ಸೇತುವೆಗೆ ರಭಸವಾಗಿ ಕಾರ್ ಡಿಕ್ಕಿ ಹೊಡೆದು ಸೇತುವೆಯ ಕೆಳಗೆ ಕಾರ್ ಪಲ್ಟಿಯಾಗಿದೆ. ಈ ವೇಳೆ ಈರಣ್ಣ ಬೀಳಗಿ ಹಾಗೂ ಶಂಕರ್ ಬೀಳಗಿ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ IAS ಅಧಿಕಾರಿ ಮಹಂತೇಶ್ ಬೀಳಗಿ ಅವರನ್ನ ಕಲಬುರಗಿ ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಿಸಿದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಮಹಂತೇಶ್ ಬೀಳಗಿ ಮನೆಯಲ್ಲಿ ನೀರವ ಮೌನ. ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ. ಮಹಂತೇಶ್ ಬೀಳಗಿ ಹುಟ್ಟೂರಿನಲ್ಲಿ ನೀರವ ಮೌನ ಆವರಿಸಿದೆ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದ ನವಿಪೇಟೆನಲ್ಲಿರುವ ಮಹಂತೇಶ್ ನಿವಾಸದಲ್ಲಿ ಸಂಬಂಧಿಕರು ಜನರು ಜಮಾವಣೆಗೊಂಡಿದ್ದಾರೆ. ಸಾವಿನ ಸುದ್ದಿ ಕೇಳಿ ಮನೆಯತ್ತ ಧಾವಿಸಿದ ಮಹಂತೇಶ್ ಬೀಳಗಿ ಅವರಿಗೆ ಕಲಿಸಿದ ಗುರುಗಳು ಸ್ನೇಹಿತರು ಬೀಳಗಿ ನೆನೆದು ಭಾವುಕರಾದರು. ಆಸ್ಪತ್ರೆಗೆ ಕಲಬುರಗಿ ಜಿಲ್ಲೆಯ ಹಿರಿಯ IAS ಹಾಗೂ IPS ಅಧಿಕಾರಿಗಳು ಭೇಟಿ ನೀಡಿ ಅಂತಿಮ ದರ್ಶನ ಪಡೆದರು. ಮದುವೆ ಫಂಕ್ಷನ್ ಇತ್ತು, ಅದು ಕೊಟ್ಟಿರೋರು ಅಕಸ್ಮಾತ್ ಕಾಯಿ ಅದು ಆಕ್ಸಿಡೆಂಟ್ ಆಗಿದೆ. ನಡ್ಬರ್ಕೊಂದು ಬೈಕ್ ಬಂದು ಆಕ್ಸಿಡೆಂಟ್ ಆಗಿದೆ ಅಷ್ಟೇ. ಗೊತ್ತಿದೆ, ನಮಗೇನು ವಿಶೇಷ ಗೊತ್ತಿಲ್ಲ. ಮದುವೆ ನಾಳೆ 26ಕ್ಕೆ ಮದುವೆ ಇತ್ತು. ಮದುವೆ ಸಂಬಂಧ ಬಂದು ಮಾಡಿತ್ತು. ಮೂಲತಃ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದ ನಿವಾಸಿಯಾದ ಮಹಂತೇಶ್ ಬೀಳಗಿ 1974ರ ಮಾರ್ಚ್ 27ರಂದು ಜನಿಸಿದ್ರು. ಕಡು ಬಡತನದಲ್ಲಿ ಶಿಕ್ಷಣ ಪಡೆದು ಉನ್ನತ ಹುದ್ದೆಗೇರಿದ್ದ ಬೀಳಗಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ರಾಮದುರ್ಗದಲ್ಲಿ ಪಡೆದಿದ್ದು, ವಿದ್ಯಾರ್ಥಿ ಜೀವನದಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ವಿದ್ಯಾಭ್ಯಾಸ ಮಾಡ್ತಿದ್ರು. ಬೀಳಗಿ ಅವರ ತಾಯಿ ರೊಟ್ಟಿ ವ್ಯಾಪಾರ ಮಾಡಿ ಕುಟುಂಬ ನಿರ್ವಹಣೆ ಮಾಡ್ತಿದ್ರು. ಕಷ್ಟದ ಜೀವನದಲ್ಲಿ ಛಲ ಬಿಡದೆ ಓದಿ KS ಪಾಸ್ ಮಾಡಿದ್ದ ಮಹಂತೇಶ್ ಬೀಳಗಿ 2012ರ ಕರ್ನಾಟಕ ಕೇಡರ್ನ IAS ಅಧಿಕಾರಿಯಾಗಿ ಆಯ್ಕೆಯಾಗಿದ್ರು. ಪ್ರಸ್ತುತ ಕರ್ನಾಟಕ ರಾಜ್ಯ ಖನಿಜ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ರು. ಬೆಸ್ಕಾಂ MD, ದಾವಣಗೆರೆ DC, ಉಡುಪಿ ಸೇರಿದಂತೆ ಕರ್ನಾಟಕದ ಬೇರೆ ಬೇರೆ ಕಡೆ ಕಾರ್ಯನಿರ್ವಹಿಸಿದ್ರು. ಧಾರವಾಡದಲ್ಲಿರುವ ಸ್ಪರ್ಧಾ ವಿದ್ಯಾರ್ಥಿಗಳಿಗೆ ಕೋಚಿಂಗ್ ನೀಡ್ತಿದ್ರು. ಬಳಿಕ KS ಪರೀಕ್ಷೆ ಬರೆದು ಪಾಸ್ ಮಾಡಿದ್ರು. ನೇರವಾಗಿ AC ಆಗಿ ಆಯ್ಕೆಯಾಗಿದ್ರು. ಹಿರಿಯ IAS ಅಧಿಕಾರಿ ಮಹಂತೇಶ್ ಬೀಳಗಿ ಅವರು, ಅವ್ರ ಜೊತೆಗೆ ಅವರು ಚಿಕ್ಕಪ್ಪ ಅವರು ಇಬ್ಬರು ಮಕ್ಕಳು ಕಲಬುರಗಿಯಲ್ಲಿ ಒಂದು ಮದುವೆ ಕಾರ್ಯಕ್ರಮ ಅಟೆಂಡ್ ಮಾಡೋಕ್ಕೆ ಬರ್ತಾ ಇದ್ರು. ಅವ್ರ ಫ್ಯಾಮಿಲಿ ಮೆಂಬರ್ ಅಲ್ಲಿ ಒಂದು ಬೈಪಾಸ್ ಹತ್ರ ಒಂದು ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟಲ್ಲಿ ಸ್ಥಳದಲ್ಲಿನೇ ಇಬ್ಬರು ಸಾವು ಆಗಿದೆ. ಇಬ್ಬರದು 3 ಸರ್ವೈವರ್ಸ್ಗೆ ಇಮಿಡಿಯೇಟ್ಲಿ ಕಲಬುರಗಿಗೆ ಶಿಫ್ಟ್ ಆಗಿದೆ. ಇದರಲ್ಲಿ 3 ಸರ್ವೈವರ್ಸಲ್ಲಿ ಒಬ್ಬರು ತೀರ್ ಹೋಗಿದ್ರು, ಶ್ರೀ ಮಹಂತೇಶ್ ಬೀಳಗಿ ಸರ್ ಅವರು. ಬೀಳಗಿ ಅವರ ಹುಟ್ಟೂರು ಬೆಳಗಾವಿಯ ರಾಮದುರ್ಗದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಇಂದು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೆಸಲಾಗುತ್ತದೆ. ಒಟ್ಟಾರೆ ರಾಜ್ಯ ಓರ್ವ ದಕ್ಷ ಅಧಿಕಾರಿಯನ್ನ ಕಳೆದುಕೊಂಡಿರೋದು ದುರಂತವೇ ಸರಿ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ TV, ಕಲಬುರಗಿ.